ಬನ್ನಿ ಇವತ್ತು ನಾನು ಆನಿಯನ್ ಪರೋಟ ಮಾಡೋದಕ್ಕೆ ಆನಿಯನ್ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸಣ್ಣವಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಎರಡು ಕೂಡ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೆಂಪು ಖಾರ ಮತ್ತು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪು, ಅದರ ಜೊತೆಗೆ ಅಜ್ವೈನ್ ಕೂಡ ಹಾಕಬೇಕಾಗತ್ತೆ. ಅಜ್ವೈನ್ ಹಾಕಿ ಮತ್ತು ಅದ್ರ ಜೊತೆಗೆ ಸ್ನೇಹಿತರೆ ಒಂದು ಚಿಟಿಕೆಯಷ್ಟು ಖಾರ ನಮಕ್ ಕೂಡ ಹಾಕಬೇಕು. ಇವೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಈರುಳ್ಳಿ ಎಲ್ಲ ಕೊತ್ತಂಬರಿ ಸೊಪ್ಪು, ಖಾರ, ಉಪ್ಪು ಎಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇವಾಗ ಇದು ಫಿಲಪ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ಬಿಡಿ. ಆಮೇಲೆ ಈ ಕಡೆ ಆಲ್ರೆಡಿ ಹಿಟ್ಟು ನಾದಿಟ್ಕೊಂಡಿದ್ದೀನಿ. ದೊಡ್ಡ ಉಳ್ಳೆ ಹಿಟ್ಟಿನ ಉಳ್ಳೆ ತೊಗೊಳ್ತಾ ಇದ್ದೀನಿ. ಇವಾಗ ನೋಡಿ ಒಂದು ಪರೋಟ ಮಾಡ್ತಾಯಿದ್ದೀನಿ. ದೊಡ್ಡ ಸೈಜಷ್ಟು ಪರೋಟ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪರೋಟ ಮಾಡ್ಕೋಬೋದು. ಇವಾಗ ಗೋಧಿ ಹಿಟ್ಟು ಚೆನ್ನಾಗಿ ನಾದಿಟ್ಕೊಂಡಿರ್ತೀವಲ್ವ, ಅದರಿಂದ ಒಂದು ಉಳ್ಳೆ ತೊಗೊಂಡು ಚೆನ್ನಾಗಿ ಅರ್ಧದಷ್ಟು ಒಂದು ಪೂರಿ ಸೈಜಷ್ಟು ಲಟ್ಟಿಸ್ಕೊಂಡು ಇವಾಗ ನಾನು ಉಳ್ಳೆ ಫಿಲಪ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನೋಡಿ ಫಿಲಪ್ ಮಾಡ್ಕೊಂಡಿರೋಂಥ ಉಳ್ಳೆ ಕೂಡ ಚೆನ್ನಾಗಿ ಹಿಟ್ಟು ಹಾಕಿ ಲಟ್ಟಿಸ್ಕೋಬೇಕು. ಆನಿಯನ್ ಪರೋಟ ತುಂಬಾ ದಿಢೀರವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಮಕ್ಕಳಿಗೂ ಕೂಡ ಟಿಫನ್ ಬಾಕ್ಸಿಗೆ ಕಟ್ಕೊಡೋದಕ್ಕೆ ತುಂಬಾ ಒಳ್ಳೆಯದು. ಈ ಥರವಾಗಿ ಮಾಡಿಕೊಟ್ಟರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಇವಾಗ ನೋಡಿ ಈ ಕಡೆ ತವಾ ಕೂಡ ಕೈಗೆ ಇಟ್ಕೊಂಡಿದ್ದೀನಿ. ತವಾ ಮೇಲೆ ನಾನು ಇವಾಗ ಆನಿಯನ್ ಪರೋಟ ಹಾಕಿದ್ದೀನಿ. ಚೆನ್ನಾಗಿ ಎಣ್ಣೆ ಹಾಕಿ ಎರಡೂ ಸೈಡ್ ಚೆನ್ನಾಗಿ ಬೇಯಿಸಬೇಕು. ಎಷ್ಟು ಚೆನ್ನಾಗಿ ಬೇಯಿಸ್ತೀವಿ ಅದರಲ್ಲಿ ನೋಡಿ ಆಲೂಗಡ್ಡೆ ಪರೋಟ ಎಷ್ಟು ಚೆನ್ನಾಗಿ ನಾವು ಕುದಿಸ್ಕೊಂಡು ಮಾಡಿರ್ತೀವಿ. ಇದಕ್ಕೆ ಆನಿಯನ್ ಪರೋಟ ಹಾಗೆ ಹಸಿ ಈರುಳ್ಳಿ ಮಾಡಿರ್ತೀವಲ್ವ, ಅದು ಒಳಗಡೆ ತನಕ ಈರುಳ್ಳಿ ಚೆನ್ನಾಗಿ ಬೆಂದಿರಬೇಕು. ಅದಕ್ಕೋಸ್ಕರ ನಾವು ಇವಾಗ ಚೆನ್ನಾಗಿ ಎರಡೂ ಸೈಡ್ ತಿರುವಿ ಚೆನ್ನಾಗಿ ಬೇಯಿಸಬೇಕು. ನೀವು ಬೇಕಾದರೆ ತುಪ್ಪ ಕೂಡ ಹಚ್ಚಿ ಬೇಯಿಸ್ಬೋದು, ಇಲ್ಲಾಂದರೆ ಬಟ್ರ್ ಕೂಡ ಹಚ್ಚಿ ಬೇಯಿಸ್ಬೋದು. ಸೂಪರಾಗಿ ಟೇಸ್ಟಿಯಾಗಿರೋಂಥ ಆನಿಯನ್ ಪರೋಟ ರೆಡಿ ಆಯಿತು. ದಿಢೀರವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಮನೆಯಲ್ಲಿ ಏನೂ ಇಲ್ಲ ಅಂದರೂ ಕೂಡ ಈ ರೀತಿ ಆನಿಯನ್ ಪರೋಟ ಮಾಡಿಕೊಂಡು ತಿನ್ಬೋದು. ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ನಾನು ಮಾಡಿರೋಂಥ ರೆಸಿಪಿ ಖಂಡಿತವಾಗಿ ಟ್ರೈ ಮಾಡಿ. ಬನ್ನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಸಾಸ್ ಕೂಡ ಹಾಕಿ ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ 4 ಜನರಿಗೆ ಶೇರ್ ಮಾಡಿ ವೀಕ್ಷಕರೇ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಎಲ್ರಿಗೂ ಕೂಡ.